ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ಬಿಡಿಸೋಣ. ಇಲ್ಲಿ ಪ್ರಶ್ನೆ ಏನಿದೆ, ಇನ್ ದಿ ಮ್ಯಾಟ್ರಿಕ್ಸ್ ಎ, ಇಲ್ಲಿ ಮ್ಯಾಟ್ರಿಕ್ಸ್ ಎ ಕೊಡಲಾಗಿದೆ, ರೈಟ್. ಇದರಲ್ಲಿ 3 ಕೇಸಸ್ ಇವೆ. ಮೊದಲನೇ ಕೇಸ್ ಏನಿದೆ, ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ಆರ್ಡರ್ ಏನಿದೆ ಆ ಮ್ಯಾಟ್ರಿಕ್ಸ್ ಅನ್ನು ಕಂಡುಹಿಡಬೇಕು. ಎರಡನೇ ಕೇಸಲ್ಲಿ ದ ನಂಬರ್ ಆಫ್ ಎಲಿಮೆಂಟ್ಸ್, ಆ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಗಳನ್ನು ಕಂಡುಹಿಡಬೇಕು. ಮೂರನೇ ಕೇಸಲ್ಲಿ ರೈಟ್ ದ ಎಲಿಮೆಂಟ್ಸ್, ಇಲ್ಲಿ ಎಲಿಮೆಂಟ್ಸ್ ಕೊಡಲಾಗಿದೆ, ಆ ಎಲಿಮೆಂಟ್ಸ್ ಯಾವ ನಂಬರ್ ಬರುತ್ತೆ ನಾವು ಕಂಡುಹಿಡಿಯೋಣ. ಓಕೆ, ಇದು ಬಹಳ ಸಿಂಪಲ್ ಇದೆ. ಇಲ್ಲಿ ನೋಡಿ, ಫಸ್ಟ್ ನಾವು ಸಾಲ್ವ್ ಮಾಡೋಣ. ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ಇಲ್ಲಿ ಎಷ್ಟು ರೋ ಇವೆ, ಇದು R1 ಮತ್ತು ಇದು R2 ಮತ್ತು ಇದು R3. R ಅಂದ್ರೆ ರೋ ಆಗುತ್ತೆ, ಇಲ್ಲಿ 3 ರೋ ಇವೆ ಮತ್ತು ಇದು ಈ ರೀತಿಯಾಗಿ ತೆಗೆದುಕೊಂಡ್ರೆ ಕಾಲಮ್ ಆಗುತ್ತೆ. 1 ಕಾಲಮು, 2 ಕಾಲಮು, 3 ಕಾಲಮು ಮತ್ತು ಇದು 4 ಕಾಲಮು. ಒಟ್ಟಾರೆ ಇಲ್ಲಿ 4 ಕಾಲಮ್ ಇದೆ. ಇದನ್ನು ಆರ್ಡರ್ ರೂಪದಲ್ಲಿ ಹೇಗೆ ಬರೆಯುವುದಂದ್ರೆ, ಇಲ್ಲಿ ನೋಡಿ, ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, order of matrix is 3/4 ಅನ್ನೋದು, ಅಂದ್ರೆ 3 ರೋ ಮತ್ತು 4 ಕಾಲಮ್ ಅಂತ ಹೇಳಬಹುದು. ಈಗ ಎರಡನೇ ಕೇಸಿಗೆ ಹೋಗೋಣ ನಾವು. ದ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ, ಈ ಮ್ಯಾಟ್ರಿಕ್ಸ್ ದಲ್ಲಿ ಎಷ್ಟು ಎಲಿಮೆಂಟ್ಸ್ ಇವೆ. 2, 5, 19, 7 ಇವೆಲ್ಲ ಎಲಿಮೆಂಟ್ಸ್ ಗಳು. ಹೀಗೆ ಎಣಿಸೋಕೆ ನಮಗೆ ಆಗೋದಿಲ್ಲ. ಆದರೆ ನಾವು ಏನ್ ಮಾಡಬೇಕು, 3 ರೋ ಮತ್ತು 4 ಕಾಲಮ್ ಗುಣಾಕಾರ ಮಾಡಿದ್ರೆ ಸಾಕು ನಮಗೆ. ಅದು 12 ಎಲಿಮೆಂಟ್ಸ್. ಈ ಮ್ಯಾಟ್ರಿಕ್ಸ್ ಅಲ್ಲಿ 12 ಎಲಿಮೆಂಟ್ಸ್ ಗಳಿವೆ. 3 × 4 ಅಂದ್ರೆ 3 ರೋಸ್ ಮತ್ತು 4 ಕಾಲಮ್. ಇದು ಗುಣಾಕಾರ ಮಾಡಿದರೆ ಅಷ್ಟೇ ಎಲಿಮೆಂಟ್ಸ್ ನಮಗೆ ಸಿಗುತ್ತದೆ. ಇಲ್ಲಿ ಮೂರನೇ ಕೇಸಿನಲ್ಲಿ ಹೋಗಬೇಕಾದರೆ A13, A21, A33, A24, A3 ಎಲಿಮೆಂಟ್ಸ್ ಯಾವುವು ನಾವು ಕಂಡುಹಿಡಿಯೋಣ. ಮೊದಲೇ ನಾವು ಜನರಲ್ ಆಗಿ ಮ್ಯಾಟ್ರಿಕ್ಸ್ ಬರೆಯೋಣ. ಓಕೆ, ಇದೊಂದು ಮ್ಯಾಟ್ರಿಕ್ಸ್ ಇದೆ, ಸೇಮ್ ಆರ್ಡರ್ ಬರೆಯೋಣ. ಅವು ನಾವು ಹೇಗೆ ಗುರುಸ್ತೇವೆ, A11, A12, A13, A14. ಎರಡನೇ ರೋ ಹೋಗೋಣ, A21, 2 ಅಂದ್ರೆ ಎರಡನೇ ರೋ, 1 ಅಂದ್ರೆ ಒಂದನೇ ಕಾಲಮ್. A22 ಅಂದ್ರೆ 2 ರೋ, ಎರಡನೇ ಕಾಲಮ್. A23, A24. ಮೂರನೇ ರೋ ಹೋಗೋಣ, A31, A32, A33, A34. ಈ ರೀತಿಯಾಗಿ ನಾವು ಬರೆಯೋಣ. ಓಕೆ, ಇಲ್ಲಿ ನಾವು ಕಂಪೇರ್ ಮಾಡೋಣ. A13 ಅಂದ್ರೆ A13 ಇದಾಗುತ್ತದೆ, ಇಲ್ಲಿ A13 ಇದಾಗುತ್ತದೆ, ಅಂದ್ರೆ A13 is a 19 ಆಗುತ್ತದೆ. ನಂತರ A21 ಅಂದ್ರೆ ಈ ಎಲಿಮೆಂಟ್, ಇದರಲ್ಲಿ ಈ ಎಲಿಮೆಂಟ್ ಆಗುತ್ತದೆ. ಕಂಪೇರ್ ಮಾಡಿದರೆ A21 ಅಂದ್ರೆ 35 ಆಗುತ್ತದೆ. ನಂತರ A33 ಅಂದ್ರೆ ಈ ಎಲಿಮೆಂಟ್, A33 ಈ ಎಲಿಮೆಂಟ್, ಇದರಲ್ಲಿ ಇದಕ್ಕೆ ನಾವು ಕಂಪೇರ್ ಮಾಡಬೇಕು. A33 is a -5 ಆಗುತ್ತದೆ. ನಂತರ A24 ಅಂದ್ರೆ ಎರಡನೇ ರೋದ ಕೊನೆಯ ಎಲಿಮೆಂಟ್, ಅಂದ್ರೆ 12, ಇದು 12 ಆಗುತ್ತದೆ. A24 = 12 ಆಯಿತು. ಕೊನೆಯದಾಗಿ A23 ಅಂದ್ರೆ ಇದು ಎರಡನೇ ರೋದಲ್ಲಿ ಮೂರನೇ ಎಲಿಮೆಂಟ್, 5/2 ಇದಾಗುತ್ತದೆ. A23 is a 5/2. ಈ ರೀತಿಯಾಗಿ ನಾವು ಆ ಮ್ಯಾಟ್ರಿಕ್ಸ್ ಆರ್ಡರು, ಆ ಮ್ಯಾಟ್ರಿಕ್ಸ್ ಎಷ್ಟು ಎಲಿಮೆಂಟ್ಸ್ ಇವೆ, ಯಾವ ಎಲಿಮೆಂಟ್ ನಾವು ಈ ರೀತಿಯಾಗಿ ನಾವು ಬರೆಯುವುದು. ಈ ವಿಡಿಯೋ ನಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಪ್ಲೇಲಿಸ್ಟ್ ನಲ್ಲಿ ಹೋಗಿ, ಐ ಬಟನ್ ಕೆಲವು ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.